ಮೇಲೆ ಆರೋಪ ಇತ್ತು, ಗಣಿ ಧನಿಗಳನ್ನ ಆರೋಪಿಗಳನ್ನ ಶಿಕ್ಷಿಸುವಂಥದ್ದು ಏನೋ ಆಯಿತು. ಬಟ್ ಇವತ್ತು ಹೊರಗೆ ಬಂದಿದ್ದಾರೆ ಅವರು. ಆ ಸಂದರ್ಭದಲ್ಲಿ ಬಳ್ಳಾರಿ ಹತ್ರ ಹೋದರು ಪಾದಯಾತ್ರೆ ಮಾಡಿ. ಬಟ್ ಇವತ್ತು ಏನಾಯ್ತು, ರಿಸಲ್ಟ್ ಆಯಿತು ಅನ್ನೋದನ್ನು ನಾವು ಗಮನಿಸಿದಾಗ ಇದು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಭ್ರಷ್ಟಾಚಾರದ ಮತ್ತೇನು ನೋಡೋದು, ಎಲ್ಲರೂ ಆರೋಪಗಳು ಸಾಕಷ್ಟು ನೀವು ಮಾಡ್ತಾಯಿದ್ದೀರಿ. ಅದು ಹಂಗಾಗದಂಗೆ ಇವತ್ತು ನಮ್ಮ ಯತ್ನಾಳರು ಹೊಸ ನಾಯಕತ್ವವನ್ನು ಅಭಿವೃದ್ಧಿಪಡಿಸಿಕೊಂಡ ಈ ಯುವಕರ ಸಲುವಾಗಿ ಹೋರಾಟವನ್ನು, ನೌಕರಿ ಕೊಡುವಂಥ ಹೋರಾಟವನ್ನು ಖಚಿತವಾಗಿ ಮಾಡಿದರೆ ಮುಂದಿನ ದಿನದಲ್ಲಿ ಕರ್ನಾಟಕಕ್ಕೆ ಒಬ್ಬ ಹೊಸ ನಾಯಕ ಸಿಗೋದಿಲ್ಲ, ಎರಡು ಮಾತಿಲ್ಲ. ಆದರೆ ಅದೇ ಕಾಲಕ್ಕೆ ಅವ್ರು ಇವತ್ತಿನ ಯಾವ ಪಕ್ಷದಲ್ಲೂ ಇಲ್ಲ. ಅದಕ್ಕೆ ಬುಲ್ಡೋಜರ್ ಪಕ್ಷ ಮಾಡೋಕ್ಕಿಂತಲೂ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡಿಸುವಂಥ ಪಕ್ಷ ಕಟ್ಟಿದ್ರೆ ಇನ್ನೂ ಇತಿಹಾಸ ಉಳಿದ ಕೆಲಸ ಆಗ್ತದೆ. ಯತ್ನಾಳರು ಏನೋ ಸಿದ್ದರಾಮಯ್ಯ ಸರ್ಕಾರದ ಕೆಲಸ ಮಾಡಿಲ್ಲ, ಅದಕ್ಕೆ ನೀವು ಟೀಕೆ ಮಾಡ್ತಾ ಇದ್ದೀರಿ ಅಂತ ನಾವು ಅಂದ್ಕೊಳ್ಳೋಣ. ಆದರೂ ಉದ್ದೇಶ ಮಾತ್ರ ಸರಿ ಇದೆ, ಉದ್ಯೋಗ ಕೊಡಿಸ್ಬೇಕು ಅನ್ನುವಂಥದ್ದು. ಅದು ಉದ್ಯೋಗ ಕೊಡಿಸೋ ಕೆಲಸ ನಮ್ಮ ಯತ್ನಾಳರಿಂದ ಸಾಗಲಿ, ಅದಕ್ಕಾಗಿ ಹೋರಾಟ ಆಗಲಿ. ಅದಕ್ಕಾಗಿ ಬೇಕಾದ್ರೆ JCB ಪಕ್ಷ ಕಟ್ಟಲಿ ಅಂತ ತಪ್ಪಿಲ್ಲ. ಆದ್ರೆ ಮನೆಗಳು ಕೆಡವಬೇಕಪ್ಪ ಅನ್ನುವಂಥ ಕೇವಲ ಕೋಮುವಾದ ಗಂಟೆಯಲ್ಲಿ ಪಕ್ಷ ಕಟ್ಟೋಕ್ಕಿಂತಲೂ ನಿರುದ್ಯೋಗಿಗಳು ಉದ್ಯೋಗ ಕೊಡಿಸುವಂಥ ಪಕ್ಷವನ್ನು ಇವತ್ತಿನ ಯಾವ ಪಕ್ಷದಲ್ಲಿಲ್ಲ. ಅವರು ಕಟ್ಟಿದ್ರೆ ಇನ್ನೂ ದೊಡ್ಡ ಕೆಲಸ ಆಗ್ತದೆ. ಮತ್ತು ಇಂದಿಲ್ಲ ನಾಳೆ ನಮ್ಮ ಯುವಕರು ನಿಮಗೆ ನಿಶ್ಚಿತವಾಗಿ ಎಲ್ಲ ಪಂಗಡದವರು, ಎಲ್ಲ ಜಾತಿಯವರು, ಎಲ್ಲ ಧರ್ಮದವರು ಬೆನ್ನು ಹತ್ತೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದರೆ ಉದ್ಯೋಗ ಇಲ್ಲಲ್ಲ, ಎಲ್ಲರಿಗೂ ನಿರುದ್ಯೋಗಿಗಳಾಗಿದ್ದಾರೆ, ಹಸುವಿನಿಂದ ಒದ್ದಾಡ್ತಾ ಇದ್ದಾರೆ. ಈ ನೆಲೆಯಲ್ಲೇ ನಮ್ಮ ಯತ್ನಾಳ್ ಸ್ಟ್ಯಾಂಡ್ ಅತ್ಯಂತ ಪರ್ಫೆಕ್ಟು. ಹೋರಾಟ ಮಾಡಲಿ, ಗೆಲ್ಲಿ ಅಂತ ಹೇಳ್ತಾ ಇದು ನಿಮ್ಮ ಲೈಕ್ ಇರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡೋದು ನಿಲ್ಲಿಸ್ಬಾರ್ದು. 16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯ ಕೈಗಳಲ್ಲಿ ವಂದನೆಗಳು.